ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, NISM ಟೆಕ್ನಿಕಲ್ ಅನಲಿಸ್ಟ್. ಬನ್ನಿ, ನಿನ್ನೆ ಮಾರ್ಕೆಟ್ ಅಲ್ಲಿ ಏನೇನಾಗಿದೆ ಒಂದ್ಸಲಿ ನೋಡ್ಕೊಂಡ್ ಬಂದ್ಬಿಡೋಣ. ನಿಫ್ಟಿ 50 ನಿನ್ನೆ 30 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಬ್ಯಾಂಕ್ 135 ಪಾಯಿಂಟ್ಸ್ ಪಾಸಿಟಿವ್, ಸೆನ್ಸೆಕ್ಸ್ 84 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನೀವು ನೋಡಬಹುದು. ನಂತರದಲ್ಲಿ ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್ ಮೈನಸ್ ಆಗಿದೆ, ಅಂದ್ರೆ ಮಾರ್ಕೆಟ್ ಕಾಮ್ ಆಗಿದೆ, ಫಿಯರ್ ಕಮ್ಮಿ ಆಗಿದೆ ಅಂತ ಅನ್ಬಿಟ್ಟು. ಸೊ -1.81%, ಆದ್ರೆ ಅಂತ ದೊಡ್ಡ ಬದಲಾವಣೆ ಏನಾಗಿಲ್ಲ. ಸೊ ಹಾಗಾಗಿ ಡೇಟಾನ ನಾವು ನ್ಯೂಟ್ರಲ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ನಂತರದಲ್ಲಿ ಕ್ರೂಡ್ ಆಯಿಲ್ ನವೆಂಬರ್ ಫ್ಯೂಚರ್ ಪ್ರೀ ಕೋವಿಡ್ ಲೆವೆಲ್ 6500 ಕಮ್ಮಿ ಇದೆಯಾ, 5342. ಸೊ ಡೇಟಾ ನಮಗೆ ಬುಲಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. ಸರಿನಾ? ಗಿಫ್ಟ್ ನಿಫ್ಟಿ ಬಗ್ಗೆ ಕೊನೆಯಲ್ಲಿ ಮಾತಾಡೋಣ. ಇವಾಗ ನಿಫ್ಟಿ 50 ಬಗ್ಗೆ ನೋಡೋದಾದ್ರೆ ನೋಡಿ, ನಿಫ್ಟಿ 50 ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡಿ, ಒಂದು ಡೇ ಟೈಮ್ ಫ್ರೇಮ್ ಅಲ್ಲಿ ಒಂದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಮಾಡಿದೆ, ಗ್ಯಾಪ್ ಡೌನ್ ಆಯ್ತು, ರಿಕವರಿ ಆಯ್ತು, ಕರೆಕ್ಟಾ? ಸೊ ಅದೇ ರೀತಿಯಲ್ಲಿ ನಾವು 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ, ಮೈನರ್ ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ ನೋಡಿ, ಬಿಗಿನಿಂಗ್ ಅಲ್ಲಿ ಒಂದು ಗ್ಯಾಪ್ ಡೌನ್ ಆಯ್ತು, ನಂತರದಲ್ಲಿ ರಿಕವರಿ ಬರ್ತಾ ಇತ್ತು, ಒಂದು ಗ್ಯಾಪ್ ನ ಫಿಲ್ ಮಾಡ್ತು ಆ ಗ್ಯಾಪ್ ಝೋನ್ ನ. ನಂತರದಲ್ಲಿ ನೀವು ಲೋವರ್ ಲೋ ಫಾರ್ಮೇಶನ್ ಆಗಿರೋದನ್ನ ನೀವು ನೋಡ್ಬೋದು, ಕರೆಕ್ಟಾ? ಸೊ ಲೋವರ್ ಲೋ ಫಾರ್ಮೇಶನ್ ಮಾಡ್ಕೊಂಡು ಕ್ಯಾಂಡಲ್ಸ್ ಮೂವ್ ಆಗ್ತಾ ಇತ್ತು, ಆದ್ರೆ ಕೊನೆಯಲ್ಲಿ ಒಂದು ಶಾರ್ಪ್ ಗ್ರೀನ್ ಕ್ಯಾಂಡಲ್ ಬಂದಿರೋದನ್ನ ನೀವು ನೋಡ್ಬೋದು. ಸೊ ಮಾರ್ಕೆಟ್ ನಮಗೆ ಒಂದು ಲೈಕ್ ಪಾಸ್ಟ್ ರಿಕವರಿ ತೋರಿಸ್ತಾ ಇದೆ, ಆದ್ರೆ ಮಾರ್ಕೆಟ್ ಅಲ್ಲಿ ಒಂದು ಲೋ ಫಾರ್ಮೇಶನ್ ಮಾಡ್ತಿರೋದನ್ನ ನಾವು ನೋಡಬಹುದು ಇನ್ 5 ಮಿನಿಟ್ಸ್ ಟೈಮ್ ಫ್ರೇಮ್. ಸರಿನಾ? ಸೊ ಇದು ನಮಗೆ ಬುಲಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ಸೆಕ್ಟರಲ್ ವೈಸ್ ನೋಡೋದಾದ್ರೆ, ನಿಫ್ಟಿ 80 ನಿನ್ನೆ ನೆಗೆಟಿವ್ ಆಗಿದೆ, ನಿಫ್ಟಿ ಬ್ಯಾಂಕ್ ಪಾಸಿಟಿವ್, ನಿಫ್ಟಿ ಇನ್ಫ್ರಾಸ್ಟ್ರಕ್ಚರ್ ಪಾಸಿಟಿವ್, ಆಟೋ ಸೆಕ್ಟರ್ ನೆಗೆಟಿವ್ ಮತ್ತು ಮೆಟಲ್ ಸೆಕ್ಟರ್ ನೆಗೆಟಿವ್. ಸೊ ನಾವು ನೋಡುವ 5 ಮೇಜರ್ ಸೆಕ್ಟರ್ಗಳಲ್ಲಿ 3 ಮೇಜರ್ ಸೆಕ್ಟರ್ಗಳು ನೆಗೆಟಿವ್ ಆಗಿದೆ, ಬೆರಿಶ್ನೆಸ್. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ 1476 ಕಂಪನಿಗಳು ಪಾಸಿಟಿವ್ ಆಗಿದ್ರೆ, 1622 ಕಂಪನಿಗಳು ನೆಗೆಟಿವ್. ಸೊ ಸೆಂಟಿಮೆಂಟ್ ಬೆರಿಶ್ ಆಗಿದೆ. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನಿಫ್ಟಿ 50 ಅಲ್ಲಿ ನೋಡಿ, 30 ಕಂಪನಿಗಳು ಪಾಸಿಟಿವ್, 20 ಕಂಪನಿಗಳು ನೆಗೆಟಿವ್. ನಿಫ್ಟಿ ಬ್ಯಾಂಕಿನಲ್ಲಿ 10 ಕಂಪನಿಗಳು ಪಾಸಿಟಿವ್, 2 ಕಂಪನಿಗಳು ನೆಗೆಟಿವ್. ಸೊ ಇಲ್ಲಿ ನೋಡ್ಬೇಕಾಗಿರೋದು ಏನು ಅಂದ್ರೆ ನೋಡಿ, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋದಲ್ಲಿ ನಮಗೆ ಸೆಂಟಿಮೆಂಟ್ ಬೆರಿಶ್ ತೋರಿಸ್ತಾ ಇದೆ, ಆದ್ರೆ ನಿಫ್ಟಿ 50 ಮತ್ತು ನಿಫ್ಟಿ ಬ್ಯಾಂಕಿನಲ್ಲಿ ಪಾಸಿಟಿವ್ ತೋರಿಸ್ತಾ ಇದೆ. ಅಂದ್ರೆ ನಮಗೆ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಅಲ್ಲಿ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ ಅಂತ ನಮಗೆ ಗೊತ್ತಾಗ್ತಾ ಇದೆ. ಇನ್ನು ನಾವು ಬರೋದಾದ್ರೆ ಆಪ್ಷನ್ ಚೈನಿಗೆ ನೋಡಿ, 18 ನವೆಂಬರ್ 2025 ಅಂದ್ರೆ ನಾಳೆ ಎಕ್ಸ್ಪೈರಿ, ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ. ಇನ್ ದ ಮನಿ ಕಾಲ್ ಆಪ್ಷನ್ ನೋಡಿ ಸೆಲ್ ಆಗಿದೆ, ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಆಗಿದೆ. ಇನ್ ದ ಮನಿ ಪುಟ್ ಆಪ್ಷನ್ ಕೂಡ ಸೆಲ್ ಆಗಿದೆ, ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ಕೂಡ ಸೆಲ್ ಆಗಿದೆ. ಸೊ ಇದನ್ನ ನಾನು ಒಂದು ಕನ್ಸಾಲಿಡೇಷನ್ ಮಾರ್ಕೆಟ್ ಅಂತ ಕನ್ಸಿಡರ್ ಮಾಡ್ಕೊಂತೀನಿ. ಸೊ ಇದ್ರೊಳಗೆ ಹೆಚ್ಚು ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲೆಲ್ಲಿದೆ ಅಂತ ನೋಡೋದಾದ್ರೆ ನೋಡಿ, ಇಲ್ಲಿ ನೋಡ್ಬೋದು ನೀವು, 25,800 ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಅದೇ ರೀತಿಯಲ್ಲಿ 25,900 ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಆಯ್ತಾ? 25,900 ಅಥವಾ 26,000 ಅನ್ಕೊಂಡ್ಬಿಡೋಣ. ಸೊ ಬೆಟರ್ ಬಾರ್ಡರ್ ನ ಫಿಕ್ಸ್ ಮಾಡ್ಕೊಳ್ಳೋಣ, 25,800 ಮತ್ತು 26,000. ಸೊ ಈ ಬಾರ್ಡರ್ ನ ಒಂದು ಕನ್ಸಾಲಿಡೇಷನ್ ಪ್ಯಾಟರ್ನ್ ನ ಫಾರ್ಮ್ ಮಾಡ್ತಾ ಇದೆ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. PCR ರೇಷಿಯೋಗೆ ಬರೋದಾದ್ರೆ, PCR ರೇಷಿಯೋ ನಮಗೆ 0.7 0.8 ಇದೆ. ಸೊ ನ್ಯೂಟ್ರಲ್ ಡೇಟಾ. FIDA ಆಕ್ಟಿವಿಟಿ ಬರೋಣ. ಇನ್ ಮೊದಲು ಕ್ಯಾಶ್ ಮಾರ್ಕೆಟ್ ಅಲ್ಲಿ ನೋಡಿ, ನಿನ್ನೆ FIS ಸೆಲ್ ಮಾಡಿದ್ದಾರೆ 4,500 4,968 ಕೋಟಿ, 5,000 ಅನ್ಕೊಳ್ಳಿ. ಸೊ ಈ ಕಡೆ 8,461 ಕೋಟಿಯಷ್ಟು ನೆಟ್ ಬೈ ಆಗಿದೆ. ಓವರ್ ಆಲ್ ನೆಟ್ ಬೈ ಅಂತ ಹೇಳಿದ್ರೆ 3,500 ಕೋಟಿಯಷ್ಟು ನೆಟ್ ಬೈ ಆಗಿದೆ DIS ಕಡೆಯಿಂದ. ಅರೆ FIS ಸೆಲ್ ಮಾಡಿರೋದು ಗಮನಾರ್ಹ ಸಂಗತಿ. ಇಂಡೆಕ್ಸ್ ಫ್ಯೂಚರ್ಸ್ ಅಲ್ಲೂ ಕೂಡ ಸೆಲ್ ಮಾಡಿದ್ದಾರೆ, ಸ್ಟಾಕ್ ಫ್ಯೂಚರ್ಸ್ ಅಲ್ಲೂ ಕೂಡ ಸೆಲ್ ಮಾಡಿದ್ದಾರೆ. ಸೊ ಅಂದ್ರೆ ಒಂದು FIS ಬೇರಿಶ್ ಕಡೆನೆ ಸೆಂಟಿಮೆಂಟ್ ತೋರಿಸ್ತಾ ಇದ್ದಾರೆ ಅಂತ ನಮಗೆ ತೋರಿಸ್ತಾ ಇದೆ, ಕರೆಕ್ಟ್ ಅಲ್ವಾ? ಇನ್ನು ಗ್ಲೋಬಲ್ ಮಾರ್ಕೆಟ್ ಬರೋದಾದ್ರೆ ಮೊದಲು US ಫ್ಯೂಚರ್ಸ್ ನ ನೋಡೋಣ. US30 ಪಾಸಿಟಿವ್, US500 ಪಾಸಿಟಿವ್, US ಟೆಕ್ 100 ಪಾಸಿಟಿವ್. ಸೊ ಮೂರು ಮದರ್ ಇಂಡಿಸಸ್, ಸಾರಿ, ಮೂರು ಗ್ಲೋಬಲ್ ಫ್ಯೂಚರ್ಸ್, US ಫ್ಯೂಚರ್ಸ್ ನಮಗೆ ಪಾಸಿಟಿವ್ ತೋರಿಸ್ತಾ ಇದೆ. ಆದ್ರೆ ಶುಕ್ರವಾರ ಹೇಗೆ ಕ್ಲೋಸ್ ಆಗಿದೆ ನೋಡಿ, ಡೋ ಜೋನ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ, S&P 500 ನ್ಯೂಟ್ರಲ್, ನಾಸ್ಡಾಕ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಯುರೋಪಿಯನ್ ಮಾರ್ಕೆಟಿಗೆ ಬರೋದಾದ್ರೆ DAX ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ, FTSE ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ, ರೈಟ್? DAX ನೆಗೆಟಿವ್, FTSE ನೆಗೆಟಿವ್, CAC 40 ಕೂಡ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನೀವು ನೋಡಬಹುದು. ಇನ್ನು ಏಷ್ಯನ್ ಮಾರ್ಕೆಟಿಗೆ ಬರೋಣ. ಏಷ್ಯನ್ ಮಾರ್ಕೆಟ್ ಎಲ್ಲಿದೆ ನೋಡಿ, ನಿಕಾಯ್ ಒಂದು ಫ್ಲಾಟ್ ಓಪನ್ ಆಗಿ ಒಂದು ಸೆಲ್ ಆಫ್ ಬರ್ತಾ ಇರೋದನ್ನ ನೋಡಬಹುದು, ಅಥವಾ ಒಂದು ಕನ್ಸಾಲಿಡೇಷನ್ ಮಾಡ್ತಾ ಇರೋದನ್ನ ನೋಡಬಹುದು. ಹ್ಯಾಂಗ್ ಕೂಡ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಕಾಸ್ಪಿ ಪಾಸಿಟಿವ್ ಅಲ್ಲಿ ರಿಕವರಿ ಆಗ್ತಾ ಇದೆ ಇವಾಗ ಆಲ್ರೆಡಿ. ಸೊ ನೋಡೋಣ ಇದ್ರ ಬಗ್ಗೆ ಹೇಗೆ ಅಂತ ಅನ್ಬಿಟ್ಟು. ಅದೇ ಗ್ಲೋಬಲ್ ಕ್ಯಾಶ್ ಮಾರ್ಕೆಟ್ ಅಲ್ಲಿ ನಮಗೆ ಎಲ್ಲಾನು ಕೂಡ ನೆಗೆಟಿವ್ ತೋರಿಸ್ತಾ ಇರೋದು ಒಂದು ಬೇರೆ ಸೆಂಟಿಮೆಂಟ್ ಅಂತ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಇನ್ನು ADRs ಬರೋದಾದ್ರೆ, ಇನ್ಫೋಸಿಸ್ ADR ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ವಿಪ್ರೋ ADR ನೆಗೆಟಿವ್, ICICI ಪಾಸಿಟಿವ್, HDFC ಪಾಸಿಟಿವ್ ಮತ್ತು ಡಾಕ್ಟರ್ ಪಾಸಿಟಿವ್. ಸೊ ಓಕೆ, ಇದು ನಾನು ನ್ಯೂಟ್ರಲ್ ಡೇಟಾ ಅಂತ ಕನ್ಸಿಡರ್ ಮಾಡ್ಕೊಂತೀನಿ. ಈಗ ಗಿಫ್ಟ್ ನಿಫ್ಟಿನ ಅಬ್ಸರ್ವ್ ಮಾಡೋಣ. ಗಿಫ್ಟ್ ನಿಫ್ಟಿನ ನೀವು ನಿಫ್ಟಿ ನವೆಂಬರ್ ಫ್ಯೂಚರ್ ಜೊತೆ ಅಬ್ಸರ್ವ್ ಮಾಡಿದ್ರೆ ಹತ್ತಿರ ನಿಮಗೆ ಎಷ್ಟು ಒಂದು 60 ಪಾಯಿಂಟ್ಸ್ ಪಾಸಿಟಿವ್ ತೋರಿಸ್ತಾ ಇದೆ, ಕರೆಕ್ಟಾ? ಸೊ ಹಾಗಾಗಿ ಗ್ಯಾಪ್ ಅಪ್ ಆದ್ರೆ ಮಾರ್ಕೆಟ್ 60 ಪಾಯಿಂಟ್ಸ್ ಅಂತ ಹೇಳಿದ್ರೆ ನಾವು ಎಲ್ಲಿ 25,000
950 ಈ ಲೆವೆಲ್ ಅಲ್ಲಿ ಎಲ್ಲಾರು ಓಪನ್ ಆಗಿ ಮಾರ್ಕೆಟ್. ಸೊ ನಮಗೆ R2 ಮತ್ತು R1 ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಸೊ ಹಾಗಾಗಿ R1 R2 ನ ಮಾರ್ಕ್ ಮಾಡ್ಕೊಳ್ಳೋಣ. R1 ಬಂದು 25,940, R2 ಬಂದ್ಬಿಟ್ಟು 25,953, ನಂತರದಲ್ಲಿ R3 26,032, R4 26,104. ಸಪೋರ್ಟ್ ಸೈಡ್ ಬರೋದಾದ್ರೆ 25,740, ನಂತರದಲ್ಲಿ 25,450, 25,318. ಸಪೋರ್ಟ್ ಸೈಡ್ ತುಂಬಾ ದೂರಗಳಿದೆ. ಸೊ ಹಾಗಾಗಿ ನೀವು ಗ್ಯಾಪ್ ಝೋನ್ ಮಾರ್ಕ್ ಮಾಡ್ಕೊಳ್ಳಿ. ಇದೊಂದು ಗ್ಯಾಪ್ ಝೋನ್ ತುಂಬಾ ಇಂಪಾರ್ಟೆಂಟ್. 25,695 ಇದೊಂದು ಗ್ಯಾಪ್ ಝೋನ್ ತುಂಬಾ ಇಂಪಾರ್ಟೆಂಟ್. ಆಮೇಲೆ ಮಲ್ಟಿಪಲ್ಸ್ ಆಫ್ 100 ಕೂಡ ಮಾರ್ಕ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ, ಫಸ್ಟ್ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ನೋಡೋಣ. ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಆಲ್ರೆಡಿ RSI ಸ್ಟಾಕಿಸ್ಟಿಕ್ 0 ಅಲ್ಲಿತ್ತು, ಅಲ್ಲಿಂದ ಒಂದು ಸ್ಟ್ರಾಂಗ್ ಮೂವ್ಮೆಂಟ್ ಬಂದಿರೋದನ್ನ ನೋಡಬಹುದು. ನಂತರದಲ್ಲಿ ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ಏನಿರಬೇಕು? ಡೇಟಾ ನಮಗೆ ಬುಲಿಶ್ನೆಸ್ ಇದೆ. ಫಸ್ಟ್ ಆಫ್ ಆಲ್ ಬುಲಿಶ್ನೆಸ್ ಇದೆ ಡೇಟಾ, ಆದ್ರೆ ನಮಗೆ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಬೇರಿಶ್ನೆಸ್ ತೋರಿಸ್ತಾ ಇದೆ. FII ಆಕ್ಟಿವಿಟಿ ಇಲ್ಲದೆ ಇರೋದ್ರಿಂದ ಒಂದು ಸೆಲ್ ಆಫ್ ಬರಬಹುದು. ಗ್ಯಾಪ್ ಅಪ್ ಆದ್ರೂ ಕೂಡ ಒಂದು ಕನ್ಸಾಲಿಡೇಷನ್ ಬಂದು ಒಂದು ಸೆಲ್ ಆಫ್ ಬರ್ಬೋದು ಅಂತ ಅಂದ್ಬಿಟ್ಟು ಪ್ರಿಡಿಕ್ಟ್ ಮಾಡ್ತಾ. ಸೊ ಇದು ಇವತ್ತಿನ ಪ್ರಿಡಿಕ್ಷನ್ ಆಗಿರುತ್ತೆ. ಈ ಗ್ಯಾಪ್ ಝೋನ್ ಯಾವತ್ತಿದ್ರೂ ಕೂಡ ಮಾರ್ಕೆಟ್ ಬಂದು ಫಿಲ್ ಮಾಡಲೇಬೇಕು, ಆಯ್ತಾ. ಅಲ್ಲಿವರೆಗೂ S1 ನ ಕೆಳಗಡೆ ಬ್ರೇಕ್ ಆಗಲ್ವಾ ಮಾರ್ಕೆಟ್, ಅದನ್ನ ನಾವು ಬುಲಿಶ್ನೆಸ್ ಅಂತ ಅನ್ಕೋಬಹುದು. ಅಥವಾ ಗ್ಯಾಪ್ ಅಪ್ ಆಗಿ ಫಸ್ಟ್ 15 ಮಿನಿಟ್ಸ್ ಲೋ ಬ್ರೇಕ್ ಡೌನ್ ಆದ್ರೆ ಈ ಗ್ಯಾಪ್ ಝೋನ್ ವರ್ಗೂ ಮಾರ್ಕೆಟ್ ಬರ್ಬೋದು ಅಂತ ಅಂದ್ಬಿಟ್ಟು ಪ್ರೆಡಿಕ್ಟ್ ಮಾಡ್ಬೋದು, ಆಯ್ತಾ. ಅದೇ ಗ್ಯಾಪ್ ಅಪ್ ಆಗಿ ಮಾರ್ಕೆಟ್ ಏನಾದ್ರು ಬುಲ್ಲಿಶ್ ಟ್ಯಾಲಿ ಮಾಡಕ್ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ R2 ನಮಗೆ ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ, R3 ನಮಗೆ ಒಂದು ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡೋ ಚಾನ್ಸಸ್ ಇದೆ ಅಂತ ಹೇಳ್ತಾ ನಮ್ಮ ಪ್ರೀ ಮಾರ್ಕೆಟ್ ವಿಡಿಯೋನ ಇಲ್ಲಿ ಎಂಡ್ ಮಾಡೋಣ. ಥ್ಯಾಂಕ್ ಯು.